ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು ಹೇಳಿಕೆಯನ್ನು ನೀಡಲು ಸಿದ್ಧನಿದ್ದೇನೆ. ನಾನು ಹಲವು ಶವಗಳನ್ನು ಹೂತಿದ್ದೇನೆ. ಮುಸುಕುಧಾರಿಯ ಹೇಳಿಕೆ. ಹೂತಿಟ್ಟ ಶವಗಳಲ್ಲಿ ಮಹಿಳೆಯರದ್ದೇ ಹೆಚ್ಚು ಅಂತ ಕೂಡ ಆತ ಹೇಳಿದ್ದಾನೆ. ಕೆಲ ಮಹಿಳೆಯರ ಶವಗಳು ನಗ್ನ ಸ್ಥಿತಿಯಲ್ಲಿದ್ದವು. ಲೈಂಗಿಕ ಆಕ್ರಮಣ, ಹಿಂಸೆಯ ಕುರುಹುಗಳು ಕೂಡ ದೇಹದ ಮೇಲಿತ್ತು. ನಾನು ಜೀವ ಭಯದಿಂದ ಧರ್ಮಸ್ಥಳವನ್ನು ತೊರೆದಿದ್ದೆ. ನನಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅದಕ್ಕೆ ವಾಪಸ್ ಬಂದಿದ್ದೇನೆ ಅಂತ ಆತ ಹೇಳ್ತಾ ಇರೋದು. 2014ರಲ್ಲೇನೋ ಆತ ಧರ್ಮಸ್ಥಳವನ್ನು ಬಿಟ್ಟು ತೆರಳುತ್ತಾನೆ. ಅದಾದ ನಂತರ ಅಪಿಯರ್ ಆಗ್ತಾ ಇರೋದು ಈಗಲೇ 11 ವರ್ಷಗಳ ನಂತರ ಆತ ಬಂದು. ಯಾಕೆಂದರೆ ನನ್ನ ಕೈಲಿ ಈ ಕೆಲಸ ಎಲ್ಲ ಮಾಡಿಸಿದ್ದಾರೆ, ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಸಾಕಷ್ಟು ಶವಗಳನ್ನು ನನ್ನಿಂದ ಹೂಳಿಸಿದ್ದಾರೆ, ಅದರಲ್ಲಿ ತುಂಬ ಜನರದ್ದು ಮಹಿಳೆಯರದ್ದೇ ಜಾಸ್ತಿ. ಇದೆಲ್ಲ ಹೇಳಿಕೆಯನ್ನು ಈಗಾಗಲೇ ಆತ ಕೊಟ್ಟಿದ್ದಾನೆ. ಎಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಮಂಗಳೂರು SP ಮುಂದೆನೂ ಹೇಳಿಕೆ ಕೊಟ್ಟಿದ್ದಾರೆ, ಜೊತೆಗೆ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಅದರ ಮುಂದುವರಿದ ಭಾಗ ಆ ಕಾಪಿ ಪೊಲೀಸರ ಹತ್ರ ಇರುತ್ತೆ. 161 ಸ್ಟೇಟ್ಮೆಂಟ್ ಏನು ಕೊಟ್ಟಿರ್ತಾರಲ್ಲ, ಆ ಕಾಪಿ ಇರುತ್ತೆ, ಅದನ್ನೂ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಈಗ ನಡೆಸುವ ವಿಚಾರಣೆಯನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೋತಾರೆ. ಯಾಕೆಂದರೆ ನಾಳೆ ದಿನ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಇವೆಲ್ಲವನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಗೊತ್ತಿಲ್ಲ, ಹೇಳಿಕೆಗಳು ಆಗಬಾರ್ದು ಅಂತ ಒಂದು ಮುಂಜಾಗ್ರತಾ ಕ್ರಮಗಳಿರ್ತವೆ. ಸೊ ಹಾಗಾಗಿ ತನಿಖೆಯ ಆರಂಭದಲ್ಲೇ ಈಗ ಆ ದೂರುದಾರನ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಸೊ ಇವತ್ತು ಕೇವಲ ವಿಚಾರಣೆಯನ್ನು ಮಾಡಿ ಬಿಟ್ಟು ಕಳಿಸ್ತಾರಾ, ಅಥವಾ ಇವತ್ತೇನಾದರೂ ಆತನನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರಾ, ಇದೆಲ್ಲವನ್ನು ಕೂಡ IO ತನಿಖಾಧಿಕಾರಿ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಅವ್ರದ್ದೆಲ್ಲ ಪ್ಲ್ಯಾನ್ಸ್ ಇರುತ್ತೆ, ಮುಂದೆ ಏನು ಮಾಡಬೇಕು ಅಂತೆಲ್ಲ. ಅದಕ್ಕೆ ತಕ್ಕಂತೆ ಅವರು ತನಿಖೆಯನ್ನು ಮಾಡಬೇಕಾಗುತ್ತೆ. SIT ರಚನೆಯಾಗಿರೋದೇ ಆ ಕಾರಣಕ್ಕೋಸ್ಕರ. ಆತನ ಸ್ಟೇಟ್ಮೆಂಟ್ ಏನಿದೆ ಅದರ ಆಧಾರದ ಮೇಲೆಯೇ ಈಗ ತನಿಖೆಗಳು ನಡೆಯೋದಕ್ಕೆ ಆರಂಭ ಆಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಂಡ. ದೀಪಕ್, ಈಗಾಗಲೇ ಈ ಅನಾಮಿಕ ವ್ಯಕ್ತಿ ಪೊಲೀಸರ ಮುಂದೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನ್ಯಾಯಾಧೀಶರ ಮುಂದೆ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈಗ ನಡೆಯುವಂಥದ್ದು ಅದರ ಮುಂದುವರಿದ ಭಾಗನ ಹೆಚ್ಚುವರಿಯಾಗಿ ಏನಾದರೂ ವಿಚಾರಣೆ ನಡೆಯುತ್ತಾ, ಹೇಗೆ ಅಂತ? ಖಂಡಿತ ಆ 3 ಸ್ಟೇಟ್ಮೆಂಟ್ಗಳನ್ನು ಕೂಡ ತುಲನೆ ಮಾಡುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಅಲ್ಲಿ ಹೇಳಿಕೆ ಕೊಡುವುದಕ್ಕೂ ಇವತ್ತು ತನಿಖಾಧಿಕಾರಿಗಳ ಮುಂದೆ ಹೇಳಿಕೆ ಕೊಡುವುದಕ್ಕೂ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನುವಂಥದ್ದು. ಯಾಕಂದರೆ ಎಲ್ಲವನ್ನ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿರ್ತಾರೆ. ಮತ್ತು ಆ ನಂತರ ನಡೆದಂಥ ಬೆಳವಣಿಗೆಗಳು ಕಳೆದ 11 ವರ್ಷಗಳ ನಂತರ ಈತ ಧರ್ಮಸ್ಥಳವನ್ನು ಬಿಟ್ಟು ಊರು ಬಿಟ್ಟಿದ್ದಾನೆ ಅನ್ನುವಂಥದ್ದು, ಆತನಿಗೆ ಭಯ ಇತ್ತು ಅಂತೇಳಿ. ಆ ನಂತರ ಆತನಿಗೆ ಕಾಡಿದಂಥ ಪಾಪ ಪ್ರಜ್ಞೆಗಳಿಗೆ ಸಂಬಂಧಪಟ್ಟ ಹಾಗೆ ಆತ ಬಂದು ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಧರ್ಮಸ್ಥಳದಲ್ಲಿ ಕೋರ್ಟ್ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದರ ನಂತರ SIT ರಚನೆ ಆಗಿರ್ತದೆ. SIT ರಚನೆ ಆದ ನಂತರ ಆರಂಭದಲ್ಲಿ ತನಿಖೆ ನಿನ್ನೆ ಆರಂಭವಾದರೂ ಕೂಡ ಆ ಕೇಸ್ ಫೈಲ್ಗಳು ನಿನ್ನೆ SITಗೆ ಹಸ್ತಾಂತರ ಆಗಿದೆ. ಹಾಗಾಗಿ ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಅವರು ಕೂಡ ಈ SIT ತಂಡಕ್ಕೆ ಬಂದು ಇರುವಂತಹ ಎಲ್ಲ ದಾಖಲೆಗಳನ್ನು ಒಪ್ಪಿಸಿರುವಂಥದ್ದು. ಆ ತನಿಖಾ ತಂಡದಲ್ಲಿ ಅವರನ್ನು ಕೂಡ ಸೇರ್ಪಡೆ ಮಾಡಲಾಗಿದೆ. ಹಾಗಾಗಿ ಒಟ್ಟು ಆತನ ಹೇಳಿಕೆಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನುವಂಥದ್ದು. ವಕೀಲರ ಜೊತೆಯೇ ಆತ ಬಂದಿದ್ದಾನೆ. ಅವತ್ತು ಕಾಣಿಸಿಕೊಂಡಂತಹ ವಕೀಲರು SP ಅವರನ್ನು, ದಕ್ಷಿಣ ಕನ್ನಡ ಜಿಲ್ಲೆ SP ಅವರನ್ನು ಭೇಟಿ ಆಗಿರುವಂಥ ತಂಡದಲ್ಲಿರುವಂಥ ವಕೀಲರು ಕೂಡ ಜೊತೆಗಿದ್ದಿರುವಂಥದ್ದು. ಹಾಗಾಗಿ ಇವತ್ತು ಬಂದು ಆತ ತನ್ನ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅದು ಕೂಡ DIG ಅನುಚೇತ್ ಅವರ ಮುಂದೆ ಹೇಳಿಕೆಯನ್ನು ನೀಡ್ತಾ ಇರೋದ್ರಿಂದ ಬಹಳಷ್ಟು ಪ್ರಮುಖವಾದ ಅಂಶ ಆಗಿರ್ತದೆ. ಅದರ ಜೊತೆಗೆ ಈ ಎಲ್ಲ ಹೇಳಿಕೆಗಳನ್ನು ವಿಡಿಯೋ ಚಿತ್ರೀಕರಣ ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕೂ ಕೂಡ ಎಲ್ಲ ಅರೇಂಜನ್ನು ಮಾಡ್ಕೊಂಡಿದ್ದಾರೆ. IBಯಲ್ಲಿ 2 ಕಚೇರಿಗಳನ್ನು ಮಾಡಿದ್ದಾರೆ. ಒಂದು ಮೀಟಿಂಗ್ ಹಾಲ್, ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇರುವಂಥದ್ದು. ಮತ್ತೊಂದು ಸ್ಟುಡಿಯೋ ರೀತಿಯಲ್ಲಿ ಕ್ಯಾಮರಾಗಳು ಮತ್ತು ಆಡಿಯೋ ರೆಕಾರ್ಡ್ಗಳನ್ನು ಮಾಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಆರಂಭದ ದಿನವೇ SIT ತನಿಖೆಯ ಆರಂಭದ ದಿನವೇ ದೂರುದಾರ ಬಂದಿರುವಂಥದ್ದು, ಅದು ಕೂಡ ವಕೀಲರ ಜೊತೆಗೆ. ಈ ಹೇಳಿಕೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ತದೆ ಮುಂದಿನ ತನಿಖೆಗೋಸ್ಕರ. ಹಾಗಾಗಿ 11 ವರ್ಷದ ನಂತರ ಬಂದು ಆತ ಕೊಟ್ಟಿರುವಂತಹ ದೂರು ಮತ್ತು SITಯ ರಚನೆ ಮತ್ತು ಇವತ್ತೇ ಆತನನ್ನು ಬೆಳ್ತಂಗಡಿಗೂ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಬಹಳಷ್ಟು ಕಮ್ಮಿ ಅನ್ನುವಂಥದ್ದು. ಆತನ ಎಲ್ಲ ಹೇಳಿಕೆಗಳನ್ನು ಮತ್ತು ದಾಖಲೆಗಳನ್ನು ಪಡ್ಕೊಂಡು IPS ಅಧಿಕಾರಿಗಳು ಮತ್ತೆ ಬೆಂಗಳೂರಿಗೆ ಹೋಗಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಆ ನಂತರ ತನಿಖೆಯ ಭಾಗಗಳು ಅದನ್ನು ನೋಟ್ಸ್ ಮಾಡಿಕೊಂಡು ಆ ರೀತಿಯಲ್ಲಿ ಅವರು ಮುಂದುವರಿತಾರೆ ಅನ್ನುವಂಥ ಒಂದು ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಉಂಟು. ಹಾಗೆ ಸಂಪರ್ಕದಲ್ಲಿರಿ ದೀಪಕ್, ತಮ್ಮ ಎಲ್ಲ ಮಾಹಿತಿನ ಪಡ್ಕೋತೀನಿ. ಬಟ್ ಇವತ್ತು ನಡೀತಕ್ಕಂಥದ್ದು ವಿಚಾರಣೆ.